ಪಾತಾಳದಿಂದ ಉದ್ಭವಿಸಿದ ದೇವರು ನೀವು ನಂಬ್ತೀರಾ? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಏನೇನಿದೆ ಅಂತ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಆರಾಮ್, ನೀವು ಆರಾಮ? ನಾನಿವತ್ತು ಕರ್ಕೊಬಂದಿದ್ದೀನಿ ಎನ್ನಾರ್ಪುರದಲ್ಲಿ ಪ್ರಸಿದ್ಧವಾಗದೇ ಇರುವ ದೇವಸ್ಥಾನ, ಅದೇ ಪಾತಾಳ ನರಸಿಂಹಸ್ವಾಮಿ ದೇವಸ್ಥಾನ. ಬನ್ನಿ ಗೈಸ್, ಒಳಗೆ ಹೋಗೋಣ, ನೋಡೋಣ ಹೆಂಗಿದೆ ಅಂತ. ಈ ಪ್ರಸಿದ್ಧವಾದ ದೇವಸ್ಥಾನ ಎನ್ನಾರ್ಪುರದಲ್ಲಿ ಇರುವುದು. ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ಶಾಂತಿ ಮತ್ತು ಸುತ್ತಲೂ ಪ್ರಕೃತಿಯ ಆನಂದದಿಂದ ತುಂಬಿದೆ. ಪಾತಾಳದಿಂದ ಉದ್ಭವವಾಗಿರುವುದರಿಂದ ಇದಕ್ಕೆ ಪಾತಾಳ ನರಸಿಂಹಸ್ವಾಮಿ ಎಂದು ಹೆಸರು ಬಂದಿದೆ. ಈ ದೇವಾಲಯ ಬಾಳೆನೂರು ಮಾರ್ಗ ಮಧ್ಯದಲ್ಲಿ ಸಿಗುವ ಮೂಡುಬಾಗಿಲು ಎಂಬ 1 ಕಿಲೋಮೀಟರ್ ದೂರದಲ್ಲಿರುವ ನರಸೀಪುರ ಎಂಬ ಪುಟ್ಟ ಹಳ್ಳಿಯಲ್ಲಿದೆ. ಫೈನಲಿ ಒಳಗೆ ಬಂದಿದ್ದೀವಿ. ನೀವು ನೋಡ್ಕೊಳ್ಳಿ ಹೇಗಿದೆ ಅಂತ ದೇವಸ್ಥಾನ. ಇದು ದೇವಸ್ಥಾನದ ಫ್ರಂಟ್ ಲುಕ್ಕು. 1995 ಇಂಟ್ರೊಡ್ಯೂಸ್ ಆಗಿದ್ದು ನೋಡ್ಕೊಳ್ಳಿ. ದೇವ್ರನ್ನ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ದೇವಸ್ಥಾನದ ಕಂಡೀಷನ್ ಫುಲ್ ಬ್ಯಾಡ್ ಆಗಿದೆ. ಸುತ್ತಲೂ ಟಾರ್ಪಲ್ ಹಾಕಿದ್ದಾರೆ. ಹಿಂಗಿದೆ ನೋಡಿ ಗೈಸ್. ಅಶ್ವತ್ಥ ಕಟ್ಟೆ ಇದೆ ಗೈಸ್, ಅದು ನೋಡಿ ಹಿಂಗಿದೆ ಅಂತ. ಗೈಸ್ ಇದು ನೋಡಿ, ಒಂದು ಹಳೇ ಬಾವಿ ಕಾಣಿಸಲ್ಲ ಏನು ನೋಡಿ, ಕರೆಕ್ಟಾಗಿ ಕಾಣಿಸ್ತಿದೆ. ಇವತ್ತು ಗಣೇಶ ಹಬ್ಬ, ಅದಕ್ಕೆ ಗಣೇಶ ಪೂಜೆ ಮಾಡಿಸ್ಕೊಂಡು ಅಂತ ಬಂದೆ. ಹಿಂಗಿದೆ ಸ್ಥಿತಿ. ಇದು ನಮ್ಮ ಗಣೇಶ ಸರ್, ನಾಗದೇವರು. ಹೋಗಿ ನೋಡೋಣ ಹಿಂಗಿದೆ. ಬನ್ನಿ. ನೋಡಿ ಗೈಸ್, ಒಳಗೆ ಹೋಗೋಣ ಬನ್ನಿ ಗೈಸ್. ಎಂಟ್ರೆನ್ಸ್ ಮಂದಿ. ಈ ದೇವಸ್ಥಾನ ಕಟ್ಟಿ 4.5 ವರ್ಷ ಆಯಿತು ನೋಡಿ. ಇದು ಶ್ರೀ ಸಿದ್ಧಲಿಂಗ ಸ್ವಾಮಿ ದೇವಸ್ಥಾನ ಅಂತ.